ಜೂನಿಯರ್ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಅವರು ನಟಿಸಿರುವಂತ ಈ ಬೈಲಿಂಗ್ವೆಲ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡಬಹುದು. ಈ ಮೂವಿಯ ಮೇಲೆ ನನಗಿದ್ದಂತ ಓನ್ಲಿ ಒನ್ ಹೋಪ್ ಏನಂದ್ರೆ ಅದು ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ ಅವರು. ಇವರು ಡೈರೆಕ್ಟ್ ಮಾಡಿದಂತ ಮಾಯಾ ಬಜಾರ್ 2016 ಮೂವಿ ನನಗೆ ತುಂಬಾ ಇಷ್ಟ ಆಗಿತ್ತು. ಆ ಮೂವಿನ ನಮ್ಮ ಅಪ್ಪು ಅವರ PRK ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ರು. ಮೊದಲ ಮೂವಿಯಲ್ಲೇ ಒಂದು ಡಿಫರೆಂಟ್ ಕಾನ್ಸೆಪ್ಟ್ ನ ಆಯ್ದುಕೊಂಡಂತ ಇವರು ಜೂನಿಯರ್ ನಂತ ರೆಗ್ಯುಲರ್ ಫಾರ್ಮೆಟ್ ಮೂವಿನ ಹೇಗೆ ಡೈರೆಕ್ಟ್ ಮಾಡಿರ್ತಾರೆ ಅನ್ನೋ ಕುತೂಹಲ ಇತ್ತು. ಪರವಾಗಿಲ್ಲ, ಚೆನ್ನಾಗೇ ನಿಭಾಯಿಸಿದ್ದಾರೆ. ಸಿನಿಮಾದಲ್ಲಿ ಹೊಸತನ ಏನಿಲ್ಲದೆ ಇದ್ರೂ ಕೂಡ ನಮ್ಗೆಲ್ಲೂ ಬೋರೋಡ್ಸಲ್ಲ. ಮೂವಿ ನೋಡ್ತಿರೋಷ್ಟೊತ್ತು ಒಂದೆರಡು ತೆಲುಗು ಸಿನಿಮಾಗಳು ಕೂಡ ನೆನಪಾಗ್ತವೆ. ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ತಾಯಿ ಇಲ್ಲದ ಮಗ ಅಂತ ಅಭಿಯನ್ನ ತನ್ನ ತಂದೆ ತುಂಬಾ ಪ್ರೀತಿಯಿಂದ ಸಾಕಿರ್ತಾರೆ. ಆದ್ರೆ ಈ ಅತಿಯಾದ ಪ್ರೀತಿಯಿಂದ ಅಭಿ ಇರಿಟೇಟ್ ಆಗ್ತಿರ್ತಾನೆ. ಹೇಗಾದ್ರೂ ಮಾಡಿ ತನ್ನ ತಂದೆಯಿಂದ ದೂರ ಇದ್ದು ಲೈಫ್ ನ ಎಂಜಾಯ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಬೇರೆ ಊರಿಗೆ ಹೋಗಿ ಅಲ್ಲೇ ಓದಿ ಅಲ್ಲೇ ಕೆಲಸಕ್ಕೆ ಕೂಡ ಸೇರ್ಕೊಂತಾನೆ. ತಾನು ಕೆಲಸ ಮಾಡೋ ಆಫೀಸ್ ನ CEO ವಿಜಯ್ ಸೌಜನ್ಯ ಬಗ್ಗೆ ಒಂದು ಶಾಕಿಂಗ್ ವಿಷಯವನ್ನ ತಿಳ್ಕೊಳ್ತಾನೆ. ಕಡೆಗೆ ಅಭಿ ತನ್ನ ತಂದೆಯ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ತಾನೆ. ಅಭಿಗೂ ವಿಜಯ್ ಸೌಜನ್ಯಗೂ ಇರುವಂತ ಸಂಬಂಧ ಏನು, ಇವೆಲ್ಲವನ್ನು ನೀವು ಬೆಳ್ಳಿತೆರೆಯ ಮೇಲೆ ನೋಡಿ ತಿಳ್ಕೊಳ್ಳಿ. ಸಿನಿಮಾದಲ್ಲಿ ಸಾಕಷ್ಟು ರೊಟೀನ್ ಅಂಶಗಳಿವೆ. ಉದಾಹರಣೆಗೆ ಹೇಳೋದಾದ್ರೆ, ಒಂದು ಫೈಟ್ ನೊಂದಿಗೆ ಹೀರೋ ಇಂಟ್ರೊಡಕ್ಷನ್, ಹೀರೋಯಿನ್ ನೋಡಿದ ತಕ್ಷಣ ಸಾಂಗ್, ಈ ರೀತಿಯ ಹಲವು ಅಂಶಗಳು ಸಿನಿಮಾದಲ್ಲಿ ಕಂಡು ಬರ್ತವೆ. ಸಿನಿಮಾದಲ್ಲಿ ಹೊಸತನ ಅಂತ ಏನಾದ್ರೂ ಇದ್ರೆ ಅದು ಸಿನಿಮಾದಲ್ಲಿ ಹೇಳಿರುವಂತ ತಂದೆ ಮಗನ ನಡುವಿನ ಏಜ್ ಗ್ಯಾಪ್. ಬಹುಶಃ ಇದನ್ನ ಯಾವ ಸಿನಿಮಾದಲ್ಲೂ ಕೂಡ ಹೇಳಿಲ್ಲ ಅನ್ಕೊಂತೀನಿ. ಇಲ್ಲಿ ಎಮೋಷನ್ಸ್ ಚೆನ್ನಾಗಿ ವರ್ಕ್ ಆಗಿದೆ. ಕಾಮಿಡಿ ಅಲ್ಲಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ನಗು ತರಿಸುತ್ತೆ. ಟೆಕ್ನಿಕಲಿ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಈಗ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತ ವಾರಾಹಿ ಚಲನಚಿತ್ರಂ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಾರೆ. ಆ ಕಾರಣದಿಂದ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆರ್ ವೆರಿ ಗುಡ್. ರಾಜಮೌಳಿ ಅವರ ಸಿನಿಮಾಗಳಿಗೆ ಕ್ಯಾಮರಾಮನ್ ಆಗಿ ವರ್ಕ್ ಮಾಡುವಂತ ಸೆಂದಿಲ್ ಕುಮಾರ್ ಅವರು ಈ ಸಿನಿಮಾಗೆ ಸಿನಿಮಾಟೋಗ್ರಾಫರ್ ಆಗಿ ವರ್ಕ್ ಮಾಡಿದ್ದಾರೆ. ಆ ಕಾರಣದಿಂದ ಈ ಸಿನಿಮಾ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. DSP ಅವರ BGM ಹಾಗೂ ಒಂದೆರಡು ಸಾಂಗ್ಸ್ ಇಷ್ಟ ಆಗುತ್ತೆ. ಡೈರೆಕ್ಟರ್ ರಾಧಾಕೃಷ್ಣ ರೆಡ್ಡಿ ಅವರು ಒಂದು ದೊಡ್ಡ ಫ್ಯಾಮಿಲಿಯ ಹೀರೋ ಲಾಂಚ್ ಗೆ ಬೇಕಾದಂತ ರೊಟೀನ್ ಕಥೆಯನ್ನ ನಮಗೆ ಇಷ್ಟ ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಇದೊಂದು ಬೈಲಿಂಗ್ವೆಲ್ ಮೂವಿ ಆಗಿರೋದ್ರಿಂದ ಸಾಕಷ್ಟು ಕನ್ನಡ ಹಾಗೂ ತೆಲುಗು ಕಲಾವಿದರು ನಟಿಸಿದ್ದಾರೆ. ಜೆನಿಲಿಯಾ ಅವರು ಹಲವು ವರ್ಷಗಳ ನಂತರ ಸೌತ್ ಇಂಡಿಯನ್ ಸಿನಿಮಾಗೆ ಒಳ್ಳೆ ಕಂಬ್ಯಾಕ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಂಪನಿಯ CEO ಪಾತ್ರದಲ್ಲಿ ಖಡಕ್ ಆಗಿ ನಟಿಸಿದ್ದಾರೆ. ಅತಿಯಾದ ಪ್ರೀತಿ ತೋರಿಸುವ ತಂದೆಯ ಪಾತ್ರದಲ್ಲಿ ರವಿಚಂದ್ರನ್ ಅವರು ಜೀವಿಸಿದ್ದಾರೆ. ಶ್ರೀಲೀಲಾ ಅವರು ಕೇವಲ ಹಾಡುಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ. ಇನ್ನುಳಿದ ಯಾವುದೇ ಸಪೋರ್ಟಿಂಗ್ ಆಕ್ಟರ್ಸ್ಗೂ ಕೂಡ ಇಲ್ಲಿ ಹೇಳಿಕೊಳ್ಳುವಂತ ಪಾತ್ರ ಏನು ಸಿಕ್ಕಿಲ್ಲ. ಫೈನಲಿ ಕಿರೀಟಿ ಮೊದಲ ಸಿನಿಮಾಗೆ ಬೇಕಾದಂತ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡೇ ಬಂದಿದ್ದಾರೆ. ಫೈಟ್ಸ್ ಹಾಗೂ ಡ್ಯಾನ್ಸ್ ಅಲ್ಲಿ 100% ಎಫರ್ಟ್ ಹಾಕಿದ್ದಾರೆ. ಒಬ್ಬ ಡೆಬ್ಯೂಟೆಂಟ್ ಇಂದ ಇದಕ್ಕಿಂತ ಹೆಚ್ಚಿನ ಆಕ್ಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಮೊದಲ ಸಿನಿಮಾ ಕನ್ನಡ ಹಾಗೂ ತೆಲುಗಿನಲ್ಲಿ ರಿಲೀಸ್ ಆಗಿರೋದ್ರಿಂದ ಇವರು ಯಾವ ಭಾಷೆಯಲ್ಲಿ ಮುಂದುವರಿತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಒಟ್ಟಾರೆ ಹೇಳೋದಾದ್ರೆ ಇದೊಂದು ರೊಟೀನ್ ಕಥೆ ಹೊಂದಿರುವ ಸಿನಿಮಾ ಆದ್ರೂ ಕೂಡ ನಿಮ್ಗೆಲ್ಲೂ ಬೋರ್ ಹೊಡ್ಸಲ್ಲ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಇದಾಗಿರುತ್ತೆ ಜೂನಿಯರ್ ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.